ಡ್ರೋನ್ ಬಗ್ಗೆ ಆಗಲೇ ಮಾತಾಡ್ತಾ ಇದ್ರಿ ಸುನಿಲ್, ಇನ್ನೊಂದಷ್ಟು ವಿಚಾರಗಳಿದೆ ಇಲ್ಲಿ ನೋಡಿ. ಯುದ್ಧದಲ್ಲಿ ಈಗ ಡ್ರೋನ್ನ ಯುಗನೇ ಶುರುವಾಗ್ಬಿಟ್ಟಿದೆ ಇಲ್ಲಿ. ಭಾರತ ಪಾಕಿಸ್ತಾನದ ಯುದ್ಧದಲ್ಲಿ ಡ್ರೋನ್ಗಳ ಬಳಕೆ ಇನ್ಯಾವತ್ತೂ ನಾವು ನೋಡಿರಲಿಲ್ಲ, ಇಷ್ಟು ಕೇಳಿರಲಿಲ್ಲ. ಆ ಮಟ್ಟದ ಡ್ರೋನ್ ಸಮರ ನಡೀತಾ ಇದೆ ಇಲ್ಲಿ. 2 ದಶಕದ ಇತಿಹಾಸ ಇದೆ ಇಲ್ಲಿ ಸೇನಾ ಡ್ರೋನ್ಗಳಿಗೆ. 2 ಡಿಕೇಡ್ಸ್, 20 ವರ್ಷಗಳಿಗೂ ಮಿಗಿಲಾದಂಥ ಒಂದು ಹಿಸ್ಟ್ರಿ ಇರುತ್ತೆ ಇಲ್ಲಿ. ಅಮೆರಿಕ, ರಷ್ಯಾ, ಇಸ್ರೇಲ್ ಸೇರಿ ಪಶ್ಚಿಮ ರಾಷ್ಟ್ರಗಳಲ್ಲಿ ಡ್ರೋನನ್ನು ಬಳಸ್ತಾ ಇದ್ದರು. ಆದರೆ ಏಷ್ಯಾದ ಮಟ್ಟಿಗೆ ಹೊಸ ಸಮರ ವಿಧಾನ, ಹೊಸ ಸಮರ ಕಲೆ ಇದು. ಭಾರತ ಇಸ್ರೇಲ್ ನಿರ್ಮಿತವಾಗಿರ್ತಕ್ಕಂಥ ಹಾರ್ಪಿ, ಹಾರೋಪ್ ಇಂಥ ಡ್ರೋನ್ಗಳನ್ನು ಬಳಸ್ತಾ ಇದೆ ಇಲ್ಲಿ. ಪಾಕಿಸ್ತಾನ ಟರ್ಕಿ ನಿರ್ಮಿತ ಈ ಡ್ರೋನ್ಗಳನ್ನು ಪಾಕಿಸ್ತಾನ ಬಳಸ್ಕೊಳ್ತಾ ಇದೆ. ಬೈರಾಕ್ಟರ್ ಅಂತ ಕರೀತಾರೆ. ಕರೆಕ್ಟ್. ಬೈರಾಕ್ಟರ್. ಈಗ ಡ್ರೋನ್ಗಳ ದಾಳಿ ಗುರಿ ಮತ್ತು ನಿಖರವಾಗಿರುತ್ತೆ, ಪರಿಣಾಮಕಾರಿ ಎಫೆಕ್ಟಿವ್ ಆಗಿರುತ್ತಾ ಅದು ಅಂತ ಹೇಳಿ. ರಕ್ಷಣಾ ಕ್ಷೇತ್ರದಲ್ಲಿ ಡ್ರೋನ್ಗಳನ್ನು ಕಾವಲು ಮಾಡೋದು, ಮೇಲ್ವಿಚಾರಣೆಗೆ ಅಂತ, ನಿಗಾ ವಹಿಸೋದಕ್ಕೆ ಬಳಸ್ತಾರೆ. ಡ್ರೋನ್ಗಳನ್ನೇ ಬಾಂಬಾಗಿ ಪರಿವರ್ತಿಸಿ ದಾಳಿಗೂ ಬಳಕೆ ಮಾಡಿ. ಎಂಥ ಅಡ್ವಾಂಟೇಜ್ ಅಂದರೆ ಇದು ನೋಡಿ. ಮೊದಲೆಲ್ಲ ನಿಗಾ ಇಡೋಕ್ಕೆ ನಾನು ಸುನಿಲ್ ಒಂದು ಕ್ವಶನ್ ಕೇಳ್ತೀನಿ ಅದನ್ನು ನಾನು. ಬರೀ ಒಂದು ಡ್ರೋನ್ ಬರುತ್ತಿದೆ, ಕೆಲವರು ಹೇಳ್ತಿದ್ದಾರೆ ಸುನಿಲ್, ಈ ಪಾಕಿಸ್ತಾನ ಕೆಲವು ಡ್ರೋನ್ಗಳನ್ನು ಬಿಡ್ತಾ ಇದೆ, ಅದು ಬರೀ ನಿಗಾ ಡ್ರೋನ್ಗಳು, ಅದು ಅಟ್ಯಾಕ್ ಮಾಡುವಂಥ ಡ್ರೋನ್ ಅಲ್ಲ. ಆದರೆ ಅದಕ್ಕೆ ಭಾರತ ಕೆಲವೊಂದು ಕಡೆಯಲ್ಲಿ ತುಸು ಹೆಚ್ಚಿನ ವೆಚ್ಚದಾಯಕ ಎನಿಸುವಂಥ ರೀತಿಯಲ್ಲಿ ಕೆಲವೊಂದಷ್ಟು ಅದನ್ನು ಡೆಸ್ಟ್ರಾಯ್ ಮಾಡಲಿಕ್ಕೆ ಸ್ವಲ್ಪ ಜಾಸ್ತಿ ಖರ್ಚಿನದು ವೆಚ್ಚದಾಯಕದ್ದೇನೋ ಬಳಸ್ತಿದ್ದಾರೆ ಅಂತೇಳಿ ಕೆಲವು ಹಿರಿಯ ಸೇನಾ ಅಧಿಕಾರಿಗಳು ಅದಕ್ಕೆಲ್ಲ ಅಷ್ಟು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ ಅಂತ. ಹೌದು, ಬಟ್ ಅದಕ್ಕೆ ಏನು ಮಾಡಲೇಬೇಕಂದ್ರೆ ಈಗ ಬರ್ತಿದೆ ಆ ಕಡೆಯಿಂದ ಡ್ರೋನ್ ಅಟ್ಯಾಕ್ ನಡೀತಾ ಇದೆ. ಓಕೆ, ನೀವು ಹೇಗೆ ಡಿಸೈಡ್ ಮಾಡ್ತೀರಾ ಅದರಲ್ಲಿ ಎಕ್ಸ್ಪ್ಲೋಸಿವ್ ಇದೆ ಇಲ್ಲ ಅಂತ ಹೇಳಿ? ನಾನು ನಿನ್ನೆ ಹೇಳಿದ್ದೆ, ಈ ರಡಾರ್ ಸ್ಯಾಚುರೇಷನ್ ಅಂತ ಇರುತ್ತೆ. ಈಗ ನಮ್ಮ ಮಿಸೈಲ್ಸ್ ಲಾಂಚ್ ಆಗ್ತಿದೆ ಅಂತ ಹೇಳಿದ್ರೆ, ಮಿಸೈಲ್ ಲಾಂಚ್ ಆಗ್ತಾ ಇರೋದು ರಡಾರ್ ಏನು ಇನ್ಪುಟ್ ಕೊಡ್ತಿದೆ ಅದ್ರ ಬೇಸಿಸ್ ಮೇಲೆ. ಫಸ್ಟ್ ರಡಾರ್ ಹುಡುಕತ್ತೆ ಏನು ಬರ್ತಿದೆ ಅಲ್ಲಿಂದ ಅಂತ. ಆ ರಡಾರ್ ಹುಡುಕಿ ಆಬ್ಜೆಕ್ಟ್ ಈ ನಮ್ಮ ವೆಪನ್ ಸಿಸ್ಟಮ್ ಏನಿದೆ ಅದಕ್ಕೆ ಹೇಳುತ್ತೆ, ಎಸ್ ಇದು ಬರ್ತಿದೆ, ಆಬ್ಜೆಕ್ಟ್ ಬರ್ತಾ ಇದೆ, ಅದಕ್ಕೆ ನೀವು ಅದನ್ನ ಇಂಟರ್ಸೆಪ್ಟ್ ಮಾಡು ಅಂತ ಹೇಳ್ಬಿಟ್ಟು ಅದು ಕಮಾಂಡ್ ಸೆಂಟರ್ ಇಂದ ಅಲ್ಲಿಗೆ ಹೋಗುತ್ತೆ. ಇನ್ಫಾರ್ಮೇಶನ್ ಬೇಸ್ಡ್ ಆನ್ ದಟ್ ಲಾಂಚ್ ಆಗುತ್ತೆ. ಓಕೆ, ಇದು ಕಾನ್ಸೆಪ್ಟ್. ಒಂದು ಡ್ರೋನ್ ಆ ಕಡೆಯಿಂದ ಬರ್ತಿದೆ ಅಂತ ಹೇಳಿದ್ರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅದರಲ್ಲಿ ಅಮ್ಯುನಿಷನ್ ಇದೆ ಇಲ್ಲ ಅಂತ? ದಟ್ ಈಸ್ ಅನದರ್ ಪಾಯಿಂಟ್. ಯಾಕಂದ್ರೆ ದೇ ಆಲ್ ಲುಕ್ ಸಿಮಿಲರ್. ಕಳಿಸ್ತಿರೋ ರೀಸನ್ ಏನು? ರಡಾರ್ ಸ್ಯಾಚುರೇಷನ್ ಅಂದ್ರೆ, ಈಗ ಇದನ್ನ ರಡಾರ್ ಅಂತ ನೀವು ಅನ್ಕೊಂಡ್ರೆ, ಒಂದು ಇಲ್ಲೆಲ್ಲೋ ಇಫ್ ಇಟ್ ಈಸ್ ಫ್ಲೈಯಿಂಗ್ ಆಬ್ಜೆಕ್ಟ್ ಬಂತಂದ್ರೆ ಒಂದು ಬಿಪ್ ಅಂತ ಹೇಳ್ಬಿಟ್ಟು ಬರುತ್ತೆ, ಅಂದ್ರೆ ಕೈಂಡ್ ಆಫ್ ಡಾಟ್ ಬರುತ್ತೆ ಇಲ್ಲಿ. ದಟ್ ಈಸ್ ದರ್ ಇಸ್ ಅ ಫ್ಲೈಯಿಂಗ್ ಆಬ್ಜೆಕ್ಟ್ ಅಂತ. ಆ ಥರ ಒಂದು 10,000 ಒಟ್ಟಿಗೆ ಕಾಣಿಸುತ್ತೋ ಅಂತ ಇಟ್ಕೊಳ್ಳಿ. ಏನು ಮಾಡ್ತೀರಾ ಆವಾಗ 10,000ದಲ್ಲಿ ಫಸ್ಟ್ಲಿ 10,000 ಈಸ್ ರಡಾರ್ ಕೆಪಾಸಿಟಿ ಮೇಲೆ. ಅಂದರೆ ಇವತ್ತು ಟೆಕ್ನಾಲಜಿ ತುಂಬ ಮುಂದೆ ಇದೆ, ಗೊತ್ತಾಗುತ್ತೆ ದಟ್ ಯಾವುದನ್ನು ಅಟ್ಯಾಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಬಟ್ ಅದರಲ್ಲಿ 10,000ದಲ್ಲಿ ನೀವು ಹೇಗೆ ಡಿಸೈಡ್ ಮಾಡ್ತೀರಾ ಯಾವುದರಲ್ಲಿ ಅಮ್ಯುನಿಷನ್ ಇದೆ, ಯಾವುದರಲ್ಲಿ ಎಕ್ಸ್ಪ್ಲೋಸಿವ್ ಇಲ್ಲ ಅಂತ? ಓಕೆ, ಎಕ್ಸ್ಪ್ಲೋಸಿವ್ ನಾವು ಆ ರೀತಿ ಬೈಫರ್ಕೇಟ್ ಮಾಡಿಬಿಟ್ಟು ಹೊಡೆಯೋದು ಅಂತ ಆದರೆ ಹೌದು, ದಟ್ ಈಸ್ ಟ್ರೂ. ಬಟ್ ಈಗ ಅಷ್ಟು ಟೈಮ್ ಇಲ್ಲ ಫಸ್ಟ್ಲಿ. ಯಾಕಂದರೆ ಯಾವುದ್ರಲ್ಲಿ ಬೇಕಾದ್ರೂ ಅವ್ರು ತುಂಬಿಸಿ ಕಳಿಸ್ಬೋದು, ಯಾವುದನ್ನು ಬೇಕಾದ್ರೂ ಅವರು ಖಾಲಿ ಕಳಿಸ್ಬೋದು, ಜಸ್ಟ್ ಈ ಪರ್ಪಸಿಗೋಸ್ಕರ. ಸರ್ವೈಲೆನ್ಸ್ ಅಲ್ಲ ಅಂದ್ರೂ ಜಸ್ಟ್ ಕನ್ಫ್ಯೂಷನ್ಗೋಸ್ಕರ ಅಂತಲೂ ಅವ್ರು ಕಳಿಸ್ಬೋದು. ಅರ್ಥ ಆಯ್ತಾ? ಇದೇ ಫಸ್ಟ್ ನೋಡಿ, ಫಸ್ಟ್ ಡ್ರೋನ್ಸ್ ಬರುತ್ತೆ, ಅದ್ರ ಹಿಂದೆ ಮಿಸೈಲ್ಸ್ ಬರುತ್ತೆ. ಯಾಕಂತ ಹೇಳಿದ್ರೆ ಪಾಯಿಂಟ್ ಅದೇನೆ, ಡ್ರೋನ್ಸ್ ಹೋಗ್ಲಿ ತೊಂದರೆ ಇಲ್ಲ, ಅರ್ಥ ಆಯ್ತಾ? ಆದರೆ ಮಿಸೈಲ್ ಇಂಪ್ಯಾಕ್ಟ್ ಏನಿರುತ್ತಲ್ಲ ಅದು ಬಂದು ಬಿದ್ದರೆ ದಟ್ ವಿಲ್ ಬಿ ಮೋರ್ ಡೆವಾಸ್ಟೇಟಿಂಗ್. ಓಕೆ, ಅದು ಡೈರೆಕ್ಟಾಗಿ ಏರ್ ಫೀಲ್ಡ್ಸ್ ಮೇಲೆ ಮಾಡ್ತಾರೆ. ದಿಸ್ ಇಸ್ ಅ ಟ್ಯಾಕ್ಟಿಕ್ ದಟ್ ಈಸ್ ಬೀಯಿಂಗ್ ಯೂಸ್ಡ್. ಆ್ಯಂಡ್ ದಿಸ್ ಹ್ಯಾಸ್ ಬಿಕಮ್ ಅ ಗ್ಲೋಬಲ್ ಟ್ರೆಂಡ್ ರೈಟ್ ನೌ, ದಟ್ ಡ್ರೋನ್ ವಾರ್ಫೇರ್ ಏನಾಗುತ್ತೆ ಅಂತ. ಆ್ಯಂಡ್ ಪ್ರಾಬಬ್ಲಿ ದಿಸ್ ವಿಲ್ ಬಿ ಅ ಪಾರ್ಟ್ ಆಫ್ ಮಿಲಿಟರಿ ಟ್ಯಾಕ್ಟಿಕ್ಸ್ ಅಕ್ರಾಸ್ ದ ವರ್ಲ್ಡ್. ಈಗ ಈ ವಾರಲ್ಲಿ ಏನು ನಡೀತಿದೆ ಅದು.